ನಮಸ್ಕಾರ ಗೆಳೆಯರೆ, ಎಸ್ ವಿ ಅಗ್ರೋ ಫಾರ್ಮ್ ಈ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮೆಲ್ಲರ ಸ್ವಾಗತ. ಗೆಳೆಯರೆ, ನಾವು ಇಲ್ಲಿ ಏನು ಹೊಸ ಗೋಟ್ ಫಾರ್ಮ್ ಶುರು ಮಾಡ್ತಾ ಇದ್ದೀವಲ್ಲ, ಇಲ್ಲಿ ನಿಮಗೆ ನಾವು ಒಣ ಮೇವಿನ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ. ಇನ್ನು ನಮ್ಮ ಗೋಟ್ ಫಾರ್ಮ್ ಶುರು ಆಗಲಿಕ್ಕೆ 2-3 ತಿಂಗಳೇ ಬೇಕು. ಶೆಡ್ ಕೆಲಸ ನಡೀತಾ ಇದೆ, ಮೇವಿನ ಕೆಲಸ ನಡೀತಾ ಇದೆ. ಅದಕ್ಕಿಂತ ಮುಂಚೆನೇ ನಾವು ಒಣ ಹುಟ್ಟಿನ ಸ್ಟಾಕ್ ಮಾಡಿಕ್ಕಿದ್ವಿ. ಇವಾಗ ತೊಗರಿದೆಲ್ಲ ಸೀಸನ್ ಮುಗೀತು. ಸೊ ಅಕ್ಕಪಕ್ಕ ರೈತರ ಕಡೆ ತೊಗರಿ ಹೊಟ್ಟು, ಕಡಲೆ ಹೊಟ್ಟು ದೊಡ್ಡ ಪ್ರಮಾಣದಲ್ಲಿ ಸಿಗುತ್ತೆ. ಇವಾಗೇ ನಮಗೆ ಸ್ಟಾಕ್ ಮಾಡಿಕಬೇಕಾಗುತ್ತೆ, ಆಮೇಲೆ ಸಿಗೋದಿಲ್ಲ. ಅದಕ್ಕೆ ಗೆಳೆಯರೆ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಕುರಿ ಆಡು ಸಾಕಾಣಿಕೆಯಲ್ಲಿ ಮೇವಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಸ್ಪೆಷಲಿ ಯಾವಾಗ ನೀವು ಶೆಡ್ ಪದ್ಧತಿ ಮಾಡ್ತೀರಾ. ಓಕೆ, ಸೊ ನಿಮಗೆ ಮೇವಿನ ಬಗ್ಗೆ ತುಂಬ ಸೀರಿಯಸ್ ಇರಬೇಕಾಗುತ್ತೆ. ಅದರಲ್ಲಿ ಒಣ ಮೇವಿನ ಬಗ್ಗೆ ತುಂಬ ಸೀರಿಯಸ್ ಇರಬೇಕಾಗುತ್ತೆ. ಯಾಕೆಂದರೆ ಒಣ ಮೇವಿಂದ ಕುರಿಗಳಿಗಾಗಲಿ ಆಡುಗಳಿಗಾಗಲಿ ತೂಕ ಚೆನ್ನಾಗಿ ಬರುತ್ತೆ. ಅದಕ್ಕೆ ಗೆಳೆಯರೆ ನಿಮಗೆ ತೋರಿಸ್ತೀನಿ ಬನ್ನಿ. ನಾನು ನೋಡಿ ಗೆಳೆಯರೆ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಒಣ ಮೇವು ಸ್ಟಾಕ್ ಮಾಡಿಕ್ಕಿದ್ವಿ. ಇನ್ನು ಕುರಿ ಸಾಕಾಣಿಕೆ ಶುರು ಮಾಡೋದು 2-3 ತಿಂಗಳಿದೆ, ಆದರೂ ನಾವು ಸ್ಟಾಕ್ ಮಾಡಿಕ್ಕಿದ್ವಿ. ಲಾಸ್ಟ್ ಮೂಮೆಂಟ್ಗೆ ತೊಂದರೆ ಬೇಡ ಅಂಥೇಳಿ. ಇದರಲ್ಲಿ ಕಡಲೆ ಹೊಟ್ಟು ಮತ್ತು ತೊಗರಿ ಹೊಟ್ಟು ಎರಡೂ ಇದೆ. ಓಕೆ, ತೋರಿಸ್ತೀನಿ ನಿಮಗೆ ಕ್ಲೋಸಿಂದ. ಇದು ನೋಡಿ, ಇದು ಕಡಲೆ ಹೊಟ್ಟು. ಓಕೆ, ಕಡಲೆ ಹೊಟ್ಟು ಇದೆ ನೋಡಿ, ಸೂಪರ್ ಕ್ವಾಲಿಟಿ ಇದೆ. ಓಕೆ, ಆಡುಗಳು ಎಷ್ಟು ಒಣಮೇವು ಹೆಚ್ಚಿ ತಿಂತಾವೋ, ಸ್ಪೆಷಲಿ ಟಗರುಗಳು, ಅಷ್ಟು ತೂಕ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ನಾವು ಏನು ಮಾಡಿದ್ವಿ, ಅಕ್ಕಪಕ್ಕ ರೈತರ ಕಡೆಯಿಂದ ನಾವು ಸ್ವಲ್ಪ ಅವ್ರಿಗೆ ಅಮೌಂಟ್ ಕೊಟ್ಟು ನಾವೇ ತುಂಬ್ಕೊಂಡು ಬಂದಿದ್ವಿ. ಓಕೆ, ಇನ್ನೂ ಭವಿಷ್ಯದಲ್ಲಿ ಹೆಚ್ಚಿಗೆ ಬೇಕಾಗುತ್ತೆ, ಬಟ್ ಇವಾಗ ಇನ್ನೂ ಶುರುವಾಗಿದೆ. ಇದು ಕಡಲೆ ಹೊಟ್ಟು, ಇದ್ರ ಪಕ್ಕದಲ್ಲಿ ಇಲ್ಲಿ ತೊಗರೆ ಹೊಟ್ಟಿದೆ. ಇಲ್ಲಿ ನೋಡಿ, ಇದು ತೊಗರೆ ಹೊಟ್ಟು ನೋಡಿ. ಓಕೆ, ಈಗೇನಾಗಿದೆ, ಇತ್ತೀಚೆಗೆ ಎಲ್ಲರೂ ದೊಡ್ಡ ಮಷೀನಲ್ಲಿ ರಾಶಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದರಲ್ಲಿ ಕಡ್ಡಿ ಹೆಚ್ಚಿದೆ, ಕಡ್ಡಿಗೆ ಸ್ವಲ್ಪ ತುಕಡಿಗಳು ಹೆಚ್ಚಿದೆ. ಪರವಾಗಿಲ್ಲ, 50% ವೇಸ್ಟೇಜ್ ಆಗೇ ಆಗುತ್ತೆ. ಓಕೆ, ಸೊ ನಿಮಗೆ ಕುರಿ ಸಾಕಾಣಿಕೆ ಆಗಲಿ ಆಡು ಸಾಕಾಣಿಕೆ ಮಾಡಬೇಕಂದ್ರೆ ನಿಮಗೆ ಮೇವಿನ ಬಗ್ಗೆ ಭಾಳ ಗಮನ ಇಡಬೇಕಾಗುತ್ತೆ. ಸೊ ನಿಮಗೆ ಮೇವಿನ ಬಗ್ಗೆ ಭಾಳ ಸೀರಿಯಸ್ ಇರಬೇಕಾಗುತ್ತೆ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಅದ್ರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿ. ನಾನು ನಿಜವಾಗೂ ಕುರಿಗಳಿಗಾಗಲಿ ಆಡಿಗಳಿಗಾಗಲಿ ಮೇವಿನ ವ್ಯವಸ್ಥೆ ಮಾಡ್ಬೋದಾ, ನಿಮ್ಮ ಕೈಯಿಂದ ಮೇವಿನ ವ್ಯವಸ್ಥಾಪನೆ ಮಾಡೋದಾದರೆ ಮಾತ್ರ ಕುರಿ ಸಾಕಾಣಿಕೆ ಸಕ್ಸಸ್ ಆಗುತ್ತೆ. ನನ್ನ ಟ್ರೈನಿಂಗಲ್ಲಿ ಕೂಡ ಅದೇ ಹೇಳ್ತೀನಿ. ಯಾಕೆಂದರೆ ನಮ್ಮ ಜನ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಇರ್ತಾರೆ ಮೇವಿನ ಬಗ್ಗೆ. ನಾವು ರೈತರು, ನಮ್ಮ ಕಡೆನಪ್ಪ ಸಾಕಷ್ಟು ಮೇವಿದೆ, ಕುರಿಗಳೆಲ್ಲ ಎಷ್ಟು ಮೇವು ತಿಂತಾವೆ ಅಂತ. ಹೀಗಾಗಿ ಹೆಚ್ಚಿಗೆ ಅವರು ಸೀರಿಯಸ್ ತೊಗೊಳ್ಳಲ್ಲ, ಮೇವಿನ ವ್ಯವಸ್ಥೆ ಮಾಡೋಂಗಿಲ್ಲ. ಅದಕ್ಕೆ ಗೆಳೆಯರೆ, ನೀವು ಮೇವಿನ ಬಗ್ಗೆ ತುಂಬ ಜಾಗರೂಕರಿರಬೇಕು. ಯಾಕೆಂದರೆ ಶೆಡ್ ಪದ್ಧತಿಯಲ್ಲಿ ನಿಮ್ಮ ಕುರಿ ಸಾಕಾಣಿಕೆ ಫುಲ್ ನಿಮ್ಮ ಮೇವಿನ ಮೇಲೆ ಡಿಪೆಂಡ್ ಇದೆ. ಓಡಾಡು ಕುರಿಗಳು ಅದ್ರ ಹೊಟ್ಟೆ ಅದ್ರ ಹಾಗೆ ತುಂಬಿಸ್ಕೊಳ್ಳುತ್ತೆ. ಓಕೆ, ಬಟ್ ಯಾವಾಗ ಶೆಡ್ ಪದ್ಧತಿ ವಿಷಯ ಬರುತ್ತೆ, ಆವಾಗ ಮೇವಿನ ಬಗ್ಗೆಯೇ ಎಲ್ಲ, ಮೇವಿನ ಮೇಲೆ ಕುರಿಗಳು ಡಿಪೆಂಡ್ ಇರ್ತವೆ. ಅದಕ್ಕೆ ನೀವು ಮೇವಿನ ಬಗ್ಗೆ ತುಂಬ ಇರಬೇಕು. ನಿಮ್ಮ ಕಡೆ ಏನೇನು ಸಿಗುತ್ತೆ, ಕುರಿ ಎಲ್ಲ ಪ್ರಕಾರದ ಹೊಟ್ಟು ತಿನ್ನುತ್ತೆ. ತೊಗರೆ ಹೊಟ್ಟು, ಕಡಲೆ ಹೊಟ್ಟು, ಸೋಯಾಬೀನ್ ಹೊಟ್ಟು, ಜೋಳದ ಹೊಟ್ಟು, ರಾಗಿ ಹೊಟ್ಟು. ಓಕೆ, ಸೊ ನಿಮ್ಮ ಭಾಗದಲ್ಲಿ ಏನು ಸಿಗುತ್ತೆ ಅದ್ರ ಬಗ್ಗೆ ನೀವು ತುಂಬ ಸೀರಿಯಸ್ ಇರಬೇಕು. ಅಕ್ಕಪಕ್ಕ ರೈತರ ಕಡೆಯಿಂದ ಖರೀದಿ ಮಾಡಿ. ಈಗ ಸಾಕಷ್ಟು ಏಜೆಂಟ್ಗಳಾಗಿದ್ದಾರೆ, ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಓಕೆ, ಸೊ ಇದು ಒಂದು ಪ್ರಕಾರ ನಿಮ್ಮದು ಇನ್ವೆಸ್ಟ್ಮೆಂಟ್ ಇದೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಬಿಸ್ನೆಸ್ ಅಂದಮೇಲೆ ಇನ್ವೆಸ್ಟ್ಮೆಂಟ್ ನಿಮಗೆ ಮಾಡಲೇಬೇಕಾಗುತ್ತೆ. ಓಕೆ, ಇಲ್ಲಿ ನೋಡಿ, ಮಸ್ತ್ ಕಡ್ಡೆ ಹೊಟ್ಟು ನೋಡಿದ್ದು. ಸೊ ಗೆಳೆಯರೆ, ಈ ಥರ ನಾವು ನಮ್ಮ ಮೇವಿನ ವ್ಯವಸ್ಥೆ ಮಾಡ್ತಾಯಿದ್ವಿ. ನಮ್ಮ ಚಾನೆಲ್ ಮೇಲೆ ಯಾರಾದರೂ ಹೊಸದವರಿದ್ದರೆ ನಮ್ಮದೇನು ಚಾನೆಲ್ ಇದೆಯಲ್ಲ, ಎಸ್ ವಿ ಅಗ್ರೋ ಫಾರ್ಮ್, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.